ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದ ನನ್ನ ಒಂದು ಇಡೀ ದಿನದ ರೂಟೀನ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣವೂ ನನ್ನ ಜೊತೆ ನನ್ನ ಮಗನೂ ಹೆದರ್ತಾನೆ. ಎದ್ದು ಅವನ ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ. ಅವನಿಗೆ ಇವಾಗ ಅವನ ನೆರಳನ್ನು ಐಡೆಂಟಿಫೈ ಮಾಡೋದು, ಅದ್ರ ಜೊತೆ ಆಡೋದು ಅಂದರೆ ತುಂಬ ಇಷ್ಟ. ಸೊ ಅವನು ಎಲ್ಲಿ ಹೋಗ್ತಾನೆ ಅದು ಅಲ್ಲೇ ಬರುತ್ತಲ್ಲ, ಸ್ವಲ್ಪ ಅದನ್ನು ಕ್ಯೂರಿಯಾಸಿಟಿಯಿಂದ ಅವನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮತ್ತು ಅವನು ನಡೆಯೋದು ಸ್ಟಾರ್ಟ್ ಮಾಡಿದ್ದು ತುಂಬ ಲೇಟು, ಆದರೂ ಪರವಾಗಿಲ್ಲ. ಅವನು ತುಂಬ ಇಡೀ ದಿನ ಓಡಾಡಿಕೊಂಡೇ ಇರ್ತಾನೆ ಹೊರತು ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳೋದಿಲ್ಲ. ಇವಾಗ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಅಂದರೆ ಮಲ್ಕೊಳ್ಬೇಕಾದ್ರೆ ಮಾತ್ರ ಕಾಲು ಒತ್ತಬೇಕಾಗುತ್ತೆ ಅವನಿಗೆ, ಅಷ್ಟು ನೋವು. ಅದು ಹೇಳ್ಕೊಳಕ್ಕೆ ಬರಲ್ಲ, ಆದರೂ ಒತ್ತು ಅಂತ ಕೈಯಲ್ಲಿ ಸನ್ನೆ ಮಾಡಿ ತೋರಿಸ್ತಾನೆ. ಇವತ್ತು ನಾನು ವಿಡಿಯೋ ಮಾಡ್ತಾಯಿರೋ ಉದ್ದೇಶ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಕೇಸ್ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿ ನಾನು ಯೂಟ್ಯೂಬಲ್ಲಿ ವಿಡಿಯೋನೂ ನೋಡಿದೆ. ಸೊ ಅದು ನೋಡಿ ತುಂಬಾ ಬೇಜಾರಾಯಿತು. ಯಾಕಂದರೆ ಹೆಣ್ಮಕ್ಳ ಲೈಫಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ ಅಂತ ಅಂದಾಗ ನಮ್ಮ ಕುಟುಂಬಕ್ಕೆ ನಾವೆಷ್ಟು ಹೊಡೆದಾಡ್ತೀವಿ, ನಾವು ಏನೋ ಒಂದು ಮಾಡಬೇಕು ಅಂತ. ಸೊ ಆ ಥರ ದುಡಿಯೋ ಜೀವ ಅಂದರೆ ಅದು ಹೆಣ್ಣೇ ಆಗಿರುತ್ತೆ. ಯಾವುದೇ ಹೆಣ್ಣಾದರೂ ಕೂಡ ಒಂದು ಡಿಗ್ರಿ ಮಾಡ್ಕೊಳ್ಳೋದು ಕೂಡ ಏನೋ ಒಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಗೋಸ್ಕರ ಹೊರತು ಬೇರೆ ಯಾವುದೇ ಒಂದು ಉದ್ದೇಶ ಇರಲ್ಲ. ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಇಡೀ ಸಂಸಾರನ ಅವರು ತೂಗಿಸ್ಕೊಂಡು ಹೋಗ್ತಾರೆ ಅಂದರೆ ಅಂಥ ಹೆಣ್ಮಕ್ಳು ನೋಡಿದಾಗ ರೆಸ್ಪೆಕ್ಟ್ ತೋರಿಸ್ಬೇಕು, ಜನಗಳು ಮರ್ಯಾದೆ ಕೊಡಬೇಕು. ಅವರು ಯಾವುದೂ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದು ಕೂಡ ಅಂದರೆ ಸ್ವಾರ್ಥ ಇರಲ್ಲ ಹೆಣ್ಣು ಅನ್ನೋ ಜೀವಕ್ಕೆ. ಆದರೆ ಒಂದು ಬುದ್ಧಿ ಬಂದಮೇಲೆ ಒಂದು ಸ್ವಲ್ಪ ಕೇಳೋದೇನೆಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಹೆಣ್ಮಕ್ಳು ಎಷ್ಟೊಂದು ಇದು ಮಾಡ್ತಾರೆ. ಆದರೂ ಕೂಡ ಯಾಕೆ ಈ ಥರ ಸೊಸೈಟಿ ಆಯಿತು ಅನ್ನೋದು ಬೇಜಾರು. ಬೆಳಗ್ಗೆ ನಾನು ಲಂಚ್ಗೆ ಅಂದ್ಬಿಟ್ಟು ದೋಸೆ ಮಾಡಿದ್ದೆ. ದೋಸೆ ಜೊತೆಗೆ ನನ್ನ ಮಗನಿಗೋಸ್ಕರ ಆಮ್ಲೆಟ್ ಮಾಡಿದೆ. ಸೊ ಟೀ ಕುಡಿದ್ಬಿಟ್ಟು ನಾನು ಕೆಲಸಕ್ಕೆ ಅಂತ ನಾನು ಹೊರಟಾದ್ಮೇಲೂ ಕೂಡ ನನಗೆ ಇದು ಬಸ್ಸಲ್ಲೆಲ್ಲ ಇದೇ ಯೋಚನೆ ಆಗ್ತಿತ್ತು. ಯಾಕಂದರೆ ಬಸ್ಸಲ್ಲಿ ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ. ಅದು ಅಲ್ಲದೆ ಇವತ್ತು ವುಮೆನ್ಸ್ ಡೇ ಬೇರೆ. ಸೊ ವುಮೆನ್ಸ್ ಡೇದಲ್ಲಿ ಹೆಣ್ಮಕ್ಳು ಒಮ್ಮೊಮ್ಮೆ ಅನಿಸುತ್ತೆ ಹೊರಗಡೆ ಕೆಲಸಕ್ಕೆ ಹೋಗೋದಕ್ಕಿಂತ ವರ್ಕ್ ಫ್ರಮ್ ಹೋಮ್ ಬೇರೆ ಏನಾದ್ರು ಜಾಬ್ ಮಾಡೋಣ ಅಂತ. ಸೊ ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾನು ಅದಕ್ಕೋಸ್ಕರ ಹಾರಿ ವರ್ಕ್ ಕಲಿಯೋಣ ಅಂತ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆರ್ಡರ್ ಕೂಡ ಮಾಡಿದ್ದೀನಿ, ಒಂದು ಹಾರಿ ಸ್ಟ್ಯಾಂಡು ಮತ್ತು ಅದಕ್ಕೆ ಬೇಕಾಗಿರುವಂಥ ಥಿಂಗ್ಸ್ಗಳು. ಯಾಕಂದರೆ ಫ್ಯೂಚರಲ್ಲಿ ನಾವು ಜಾಬ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ. ಜಾಬು ನಮಗೆ ಯಾವಾಗಲೂ ಇರುತ್ತೆ ಇರಲ್ಲ ಅಂತ ಅನ್ನೋಕ್ಕಾಗಲ್ಲ. ನಮಗೆ ವಯಸ್ಸಿದ್ದಾಗ ಏನಾಗಬೇಕು ಅಂದರೆ ನಮಗೆ ಬೇರೆ ಏನು ಇಂಟ್ರೆಸ್ಟ್ ಇದೆ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಹೊಸದು ಕಲಿಯೋಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ನಮಗೆ ಏನಾದರೂ ಅದು ಸ್ವಲ್ಪ ನಮಗೆ ಕೈ ಹಿಡಿತು ಅಂದ್ರೂ ನಾವು ತುಂಬಾ ಅಂದರೆ ಮನೇಲಿ ಕೂತ್ಕೊಂಡು ತುಂಬಾ ಸೇಫಾಗಿ ಅರ್ನ ಮಾಡ್ಕೋಬೋದು. ಸೊ ನಾನು ಅದ್ರ ಬಗ್ಗೆ ನಿಮಗೆ ಬೇಕಾದರೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಏನಂದರೆ ಹೆಣ್ಮಕ್ಳು ಯಾವುದೇ ಆದ್ರೂ ಸ್ವಂತವಾಗಿ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ, ಗೌರವ ಇರುತ್ತೆ, ಒಂದು ಆತ್ಮತೃಪ್ತಿ ಇರುತ್ತೆ. ಸೊ ವುಮೆನ್ಸ್ ಡೇಗೋಸ್ಕರ ನನಗೆ ಇವತ್ತು ಒಂದು ರೋಸು ಮತ್ತು ಒಂದು ಕಾರ್ಡು, ಅದ್ರ ಜೊತೆ ಒಂದು ಡೈರಿ ಮಿಲ್ಕ್ನ ಕೊಟ್ಟಿದ್ದರು ನಮ್ಮ ಆಫೀಸಲ್ಲಿ. ನನಗೆ ತುಂಬ ಖುಷಿ ಆಯಿತು. ಇದ್ರ ಜೊತೆ ನನಗೆ ನನ್ನ ಕೆಲಸ ಮಾಡ್ತಿರೋ ಅಂಥ ಪ್ಲೇಸಲ್ಲಿ ಇರ್ಬೋದು, ಏನೇ ಇರ್ಬೋದು, ಅದು ನನಗೆ ತುಂಬ ಸೇಫ್ಟಿ ಇದೆ ಮತ್ತು ನನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ತುಂಬ ಇನ್ಸಿಡೆಂಟ್ ಆಯಿತು ನನ್ನ ಲೈಫಲ್ಲಿ. ಅದರಲ್ಲಿ ಯಾವಾಗಲೂ ಕೂಡ ನನಗೆ ತುಂಬಾ ಧೈರ್ಯ ತುಂಬಿ ತುಂಬಾ ನನಗೆ ಹೆಲ್ಪ್ ಮಾಡಿದ್ರು. ಸೊ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಬೇಕಾದ್ರೆ ಈ ಒಂದು ಬಸ್ಸಲ್ಲಿ ಕುತ್ಕೊಂಡು ವ್ಯೂಸ್ನ ಇದು ಇದ್ದಿದ್ದು. ಮತ್ತು ಮನೆಗೆ ಬರೋಷ್ಟರಲ್ಲಿ ಚಾರು ಪೊರ್ಕೆ ಇಟ್ಕೊಂಡು ಆಟ ಆಡ್ತಿದ್ದ. ಇವಾಗ ಏನಂದರೆ ತುಂಬ ಅಂದರೆ ಮುಸ್ಲಿಂ ಅವ್ರ ಹಬ್ಬ ಇರೋದ್ರಿಂದ ಒಂದು 5 ಗಂಟೆ 5:30 ಅಷ್ಟರಲ್ಲೇ ಚಂದ್ರ ಬಂದಿರ್ತಾನೆ. ಸೊ ತುಂಬ ಕತ್ಲೆ ಆಗಿರುತ್ತೆ. ಮತ್ತು ಚಾರು ಆಟ ಆಡ್ತಿರ್ಬೇಕಾದ್ರೆ ಪೊರ್ಕೆ ಅವನಿಗೆ ತುಂಬ ಇಷ್ಟ. ಯಾವ ಟಾಯ್ಸ್ ಕೊಟ್ರು ಅವ್ನು ಎತ್ಕೊಳ್ಳಲ್ಲ. ಅವ್ನಿಗೆ ಏನಾದ್ರು ನಾವು ಕಸ ಗುಡಿಸ್ತಿದ್ದೀವಿ ಅಂದರೆ ಅವ್ನಿಗೆ ಆ ಪೊರ್ಕೆ ಕೊಟ್ಬಿಡ್ಬೇಕು, ಇಲ್ಲಾಂದರೆ
ತುಂಬ ಕೋಪ ಬರುತ್ತೆ ಅವನಿಗೆ, ತುಂಬ ಹೊಡಿಯೋಕ್ಕೆ ಬಂದ್ಬಿಡ್ತಾನೆ. ಪೊರ್ಕೆ ಕೊಟ್ಟರೆ ಅವನೇ ಗುಡಿಸ್ಕೊಂಡು ಅವನೇ ಆಟಾಡ್ಕೊಂಡು, ಅಂದರೆ ಒಳಗಡೆ ಗುಡಿಸೋದ್ರೆ ಒಳಗಡೆ, ಆಚೆ ಗುಡಿಸು ಅಂದರೆ ಆಚೆ. ಆದರೆ ಸಂಜೆ ಆಗಿರೋದ್ರಿಂದ ಬೇಡ ಬೇಡ ಅಂದ್ರೂ ಅವನು ಅದ್ರ ಜೊತೆ ಆಟ ಆಡಿಕೊಂಡು ಯಾವ್ಯಾವ ಥರ ನಾನು ಮಾಡ್ತೀನೋ ಅದನ್ನೇ ಅವ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಒಂಥರ ಖುಷಿ, ಒಂಥರ ಮನ್ಸಿಗೆ ನಿರಾಳಾಗುತ್ತೆ. ಯಾಕಂದರೆ ನಾವೆಲ್ಲೋ ಮಕ್ಕಳನ್ನ ಬಿಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗಿರ್ತೀವಿ, ಅದರ ಮನಸ್ಸೆಲ್ಲ ಮಕ್ಕಳ ಮೇಲೆ ಇರುತ್ತೆ. ಸೊ ಅವ್ರು ಬಂದು ನೋಡಿದ ತಕ್ಷಣವೇ ಅವ್ರು ಆಡೋವಂಥದ್ದು, ಮಾತಾಡೋವಂಥದ್ದು ಅದನ್ನು ನೋಡ್ತಾ ಇದ್ರೇ ಒಂಥರ ಎಷ್ಟೇ ಆಯಾಸ ಆಗಿದ್ರೂ ಅದು ಮರ್ತೋಗ್ಬಿಡುತ್ತೆ. ಸೊ ಅವ್ನು ಮಲ್ಕೊಳ್ಳೋದಿಲ್ಲ ಯೂಶಲಿ ಬೇಗ. ಅವನ್ನ ಮಲ್ಕೋಬೇಕು ಅಂದರೆ ಈ ಥರ ಎಲ್ಲ ತೂಗಿ ಸರ್ಕಸ್ ಎಲ್ಲ ಮಾಡಿಸಿ ಆಮೇಲೆ ಅವನು ಮಲ್ಕೊಳ್ಳೋದು. ಸೊ ಅವನಿಗೆ ಇದೊಂದು ರೂಟೀನ್ ಆಗಿಬಿಟ್ಟಿದೆ. ಏನಂದರೆ ನಮ್ಮಮ್ಮ ಇರೋದ್ರಿಂದ ಅವನಿಗೆ ತುಂಬಾ ಬಾಲ ಬೆಳ್ಕೊಂಡ್ಬಿಟ್ಟಿದ್ದೆ. ಅವನಿಗೆ ಯಾವಾಗಲೂ ಕಾಟ ಕೊಡ್ತಾನೆ ಇರ್ತಾರೆ, ಸ್ವಲ್ಪನೂ ನೆಮ್ಮದಿನೇ ಕೊಡಲ್ಲ. ಅಲ್ಲೋಗೋದು ಇಲ್ಲೋಗೋದು, ಇದೆತ್ತಾಕೋದು ಅದೆತ್ತಾಕೋದು, ನೀರು ಅಂಡೋದು, ಪೊರ್ಕೆ ಎತ್ಕೊಳ್ಳೋದು, ತುಂಬಾ ತಿಂಡೆಗಳನ್ನ ಮಾಡ್ತಾ ಇರ್ತಾನೆ. ಒಂದೊಂದ್ಸತ ಬೇಜಾರಾಗುತ್ತೆ, ಒಂದೊಂದ್ಸತ ಕೋಪ. ಸೊ ತುಂಬ ನೋಡ್ತೀನಿ, ಅದನ್ನು ನೋಡಿದಾಗ ನಾನು ಮಾಡಬೇಕು ಅಂತ ಅನಿಸುತ್ತೆ. ಸೊ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ನನ್ನ ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ನನಗೆ ನೋಡಿದಾಗ ಒಂದೊಂದ್ಸತ ಬೇಜಾರಾಗುತ್ತೆ. ಆದರೆ ನನಗೆ ನಿಜ ಗೊತ್ತಿಲ್ಲ ಆ ಥರ ಯಾವ ಥರ ಮಾಡೋದು ಅಂತ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇದರಿಂದ ನನಗೇನೂ ಸಿಕ್ಕಿಬಿಡಲ್ಲ ಅಥವಾ ನಾನೇನು ಕಳ್ಕೊಳ್ಳೋದು ಇಲ್ಲ ಅಲ್ವಾ. ಸ್ವಲ್ಪ ನಾನು ವೀಡಿಯೋಸ್ ಮಾಡಿದ್ರೆ ನನ್ನ ಒಂದು ಮೈಂಡ್ ರಿಲೀಫ್ ಆಗುತ್ತೆ, ನನ್ನ ಒಂದು ಪರ್ಫಾರ್ಮೆನ್ಸ್ ಡೇ ಬೈ ಡೇ ಬೆಟರ್ ಆಗುತ್ತೆ. ಯಾವುದೇ ಕೆಲಸ ಆದ ತಕ್ಷಣವೂ ಕೈ ಹಾಕಿದ ತಕ್ಷಣವೇ ಫಲ ಸಿಗಲ್ಲ. ಈಗ ಮಗು ಹುಟ್ಟಿದ ತಕ್ಷಣವೇ ನಡೆದು ಬಿಡಲ್ಲ, ಓಡಾಡಲ್ಲ. ಸೊ ಹಂಗೆ ಒಂದೊಂದು ಚಿಕ್ಕ ಪುಟ್ಟ ಅದು ಟ್ರೈ ಮಾಡ್ತಾ ಇದ್ರೇ ನಮಗೇನೋ ಒಂದು ಸಿಗುತ್ತೆ ಅನ್ನೋದು ಇರುತ್ತೆ. ಮತ್ತು ನನಗೆ ಏನು ಪ್ಲ್ಯಾನ್ ಇದೆ ಅಂದರೆ, ನಾನು ಪ್ಲ್ಯಾನ್ ಬಂದ್ಬಿಟ್ಟು ಆರಿ ವರ್ಕ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲನೂ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೀನಿ. ಅದು ಹೇಗೆ ಬರುತ್ತೆ ಅನ್ನೋದು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಅಂದರೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಏನಾದ್ರು ಒಂದು ಫ್ಯಾಷನ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಅದನ್ನು ಅಲ್ಲೇ ಬಿಡೋಕ್ಕೆ ಹೋಗಬಾರ್ದು. ಸ್ವಲ್ಪನಾದ್ರು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಎಲ್ಲನೂ ಕಲಿಬೋದು. ಕಲಿಯೋಕ್ಕಾಗಲ್ಲ ಅಂತ ಯಾವುದೂ ಇಲ್ಲ. ಎಲ್ಲನೂ ಕಲಿಯೋಕ್ಕೆ ನಮ್ಮದೊಂದು ಪ್ರಯತ್ನ ಬೇಕೇ ಬೇಕು. ಇವಾಗ ಯೂಶ್ವಲಿ ನಾವು ಚಿಕ್ಕವರಾಗಿದ್ದಾಗ ನಮಗೆ ಅಡುಗೆ ಬರ್ತಿರಲಿಲ್ಲ, ನಮಗೆ ಮುದ್ದೆ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಸೊ ಇವಾಗ ಯಾವ ಥರ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿದ್ದೀವಿ, ಯಾವ ಥರ ಅಡುಗೆನ ನಾವು ಮಾಡ್ತೀವಿ, ಅದೇ ಥರನೇ ಎಲ್ಲನೂ ಇರುತ್ತೆ. ಸೊ ಎಲ್ಲದ್ರ ಮಧ್ಯೆನೂ ನಾವು ಪ್ರಯತ್ನ ಅನ್ನೋದಿದ್ದರೆ ನಮಗೆಲ್ಲನೂ ಸಿಕ್ಬಿಡುತ್ತೆ. ಅದೇ ಥರ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ನಾನು ಆರಿ ವರ್ಕ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಆರಿ ವರ್ಕಲ್ಲಿ ಇವಾಗ ನನಗೆ ಗೊತ್ತಿರೋ ಹಾಗೆ ತುಂಬಾ ಲಾಭ ಇದೆ. ಅದು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಒಂದು ಆರಿ ವರ್ಕಿಂದ ತುಂಬಾ ದುಡ್ಡನ್ನು ಗಳಿಸ್ಬೋದು. ಅದ್ರ ಜೊತೆಗೆ ತುಂಬಾ ಕಷ್ಟನೂ ಅಂತ ಕೇಳಿದ್ದೀನಿ. ತುಂಬ ನೆಕ್ ಪೇಯ್ನು, ಬಾಡಿ ಪೇಯ್ನು, ಬ್ಯಾಕ್ ಪೇಯ್ನ್ ಎಲ್ಲ ಬರುತ್ತೆ ಅಂತ. ಸೊ ನನಗಿನ್ನ ಅದು ಯಾಕೋ ಮನಸ್ಸಿಂದ ಹೋಗ್ತಾಯಿಲ್ಲ. ನಾನು ಆರಿ ವರ್ಕ್ ಕಲಿಬೇಕು ಅಂತಲೇ ಇನ್ನು ಥಾಟಲ್ಲೇ ಇದ್ದೀನಿ. ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಆರಿ ವರ್ಕ್ನ ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ, ಅದನ್ನು ಯಾವ ಥರ ಆರ್ಡರ್ ನಾನು ಮಾಡಿಕೊಂಡೆ, ಯಾವ ಥರ ಎಷ್ಟೆಷ್ಟು ಕಾಸ್ಟ್ ಆಯಿತು ಅಂತ ನಾನು ನಿಮಗೆ ಡೀಟೇಲಾಗಿ ಒಂದು ವೀಡಿಯೋದಲ್ಲಿ ನಿಮಗೆಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಪ್ರೋಸೆಸ್ಸಲ್ಲಿದ್ದೀನಿ. ಸೊ ನಾನು ಎಲ್ಲನೂ ಒಂದೇ ಟೈಮಲ್ಲಿ ತೊಗೊಂಡಿಲ್ಲ. ಎಲ್ಲನೂ ನನಗೆ ಅಮೌಂಟ್ ಇದ್ದಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ದಾಗ ಯಾವಾಗ ಕಡಿಮೆ ರೇಟಲ್ಲಿ ಬಿತ್ತು ನಾನು ಅವಾಗೇ ಒಂದೊಂದೇ ಆರ್ಡರ್ ಮಾಡ್ಕೊಂಡು ಬಂದೆ. ಸೊ ಇವಾಗ ನನ್ನ ಹತ್ರ ಒಂದು ಸ್ವಲ್ಪ ಕಲೆಕ್ಷನ್ಸ್ ಇದೆ. ಆ ಕಲೆಕ್ಷನ್ಗಳನ್ನ ನಿಮ್ಮ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದು ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ನೋಡೋಣ ಆ ವಿಡಿಯೋ ಯಾವ ಥರ ಬರುತ್ತೆ ಅಂತ. ನಿಮಗೆ ಆ ವಿಡಿಯೋನ ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಫಾಲೋ ಮಾಡಿ ಪ್ಲೀಸ್.